ನಮಸ್ಕಾರ ಎಲ್ರಿಗೂ. ನಾನು ಹೆಚ್ಚಾಗಿ ಎಜುಕೇಷ್ನಲ್ ವಿಡಿಯೋಗಳನ್ನೇ ಮಾಡ್ತೀನಿ. ಆದರೆ ಯಾಕೋ ಒಂದಿಷ್ಟು ವಿಷಯಗಳನ್ನು ಯೂಟ್ಯೂಬ್ ಮೂಲಕ ಹೇಳಬೇಕು ಅಂತ ಅನಿಸಿತ್ತು. ಅಂಥದ್ದು ಒಂದು ಸಣ್ಣ ಪ್ರಯತ್ನವೇ ಈ ಮನಸ್ಸಿನ ಮಾತು ಅನ್ನುವಂಥದ್ದು. ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ನಮ್ಮ ಖುಷಿಯ ತಾಣ ಅಂತ. ತಾಣ ಅಂದರೆ ಸ್ಥಳ ಅಥವಾ ಜಾಗ ಅಂತ. ಇವತ್ತಿನ ಈ AI ತಂತ್ರಜ್ಞಾನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ನಮಗೆ ಬಹಳಷ್ಟು ಸರ್ವೇ ಸಾಮಾನ್ಯವಾದಂಥ ಸಂಗತಿಯಾಗಿದೆ. ಸಂದೇಶ ಕಳಿಸುವಂಥದ್ದು, ಫೋಟೋ ವಿಡಿಯೋಗಳನ್ನು ಶೇರ್ ಮಾಡುವಂಥದ್ದು ಅಥವಾ ಇತರ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನು ನಾವು ಬಳಸ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್, ಟ್ವಿಟರ್, ಯೂಟ್ಯೂಬ್, ವಾಟ್ಸಪ್ ಸಾಕಷ್ಟು ಜನಪ್ರಿಯ ಆ್ಯಪ್ಗಳಿವೆ. ಈ ಎಲ್ಲ ಆ್ಯಪ್ಗಳಲ್ಲಿ ನಾವು ಸಂಪರ್ಕ, ವೃತ್ತಿ, ವ್ಯಾಪಾರ, ಹಣ ಸಂಪಾದನೆ ಅಥವಾ ಮನೋರಂಜನೆಗಳಿಗೆ ಸೀಮಿತ ಆಗಬೇಕಿದ್ದಂಥ ಇವುಗಳು ಇವತ್ತು ಕೇವಲ ಅಗತ್ಯತೆಗಳಾಗದೆ ನಮಗೆ ಅನಿವಾರ್ಯತೆಯನ್ನು ಹುಟ್ಟುಹಾಕಿವೆ. ಆದರೆ ಇಲ್ಲಿ ನನಗಿರೋ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಅಪ್ಲಿಕೇಶನ್ಗಳ ಮೂಲಕ ನಮ್ಮ ಖುಷಿಗಳನ್ನು ಹುಡ್ಕೋದು ಎಷ್ಟು ಸರಿ, ನಮ್ಮ ಸಂತೋಷವನ್ನು ಹುಡ್ಕೋದು ಎಷ್ಟು ಸರಿ ಅಂತ, ಅಥವಾ ಬೇರೆಯವ್ರ ವಿಷಯಗಳ ಕುರಿತು ಅಭಿಪ್ರಾಯ ಕೊಡೋದು ಎಷ್ಟು ಸಮಂಜಸ ಅಂತ. ನಮ್ಮ ಜನರಲ್ಲಿ ಸುಮಾರು 40-50 ಜನರು, ಮುಖ್ಯವಾಗಿ ಅದರಲ್ಲಿ ಮಹಿಳೆಯರು, ಇದರ ಪ್ರಭಾವಕ್ಕೆ ಹೆಚ್ಚು ಒಳಗಾಗ್ತಾ ಇದ್ದಾರೆ. ಒಂದಿಷ್ಟು ವರ್ಷಗಳ ಹಿಂದೆ ನಾವು ಬೇರೆಯವ್ರ ಮನೆ ಕಿಟಕಿಗೆ ತಲೆ ಹಾಕಿನೋ ಅಥವಾ ಗೋಡೆ ಕಿವಿ ಕೊಟ್ಟೋ ಅವರ ವಿಷಯಗಳಿಗೆ ಸಂತೋಷ ಪಡ್ತಾಯಿದ್ವಿ ಅಥವಾ ಹೊಟ್ಟೆ ಉರಿಪಟ್ಟು ಸಂಕಟ ಪಡ್ತಾಯಿದ್ವಿ. ಆದರೆ ಇಂದಿನ ದಿನಗಳಲ್ಲಿ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ತಲೆ ಬಾಗಿಸಿ ವಾಟ್ಸಪ್ ಸ್ಟೇಟಸನ್ನು, ಇನ್ಸ್ಟಾಗ್ರಾಮನ್ನು, ಫೇಸ್ಬುಕ್ಗಳನ್ನು ನೋಡೋದ್ರ ಮೂಲಕ ಆ ಕಾಯಕವನ್ನು ಇನ್ನೂ ಮುಂದುವರಿಸಿದ್ದೀವಿ. ಇರಲಿ, ಅದು ಅವರವರ ಭಾವಕ್ಕೆ. ಆದರೆ ಅದೆಷ್ಟೋ ಜನರು ಬೇರೆಯವರು ಹಾಕುವಂಥ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ರೀಲ್ಗಳಾಗಿರ್ಬೋದು, ಫೇಸ್ಬುಕ್ಕಲ್ಲಿ ಬರುವಂಥ ಫೋಟೋ ವೀಡಿಯೋಸ್ಗಳಾಗಿರ್ಬೋದು, ಇವನ್ನೆಲ್ಲ ನೋಡಿ ತಮ್ಮ ಸಂತೋಷನ ಭಂಗಪಡಿಸ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೆ. ಬೇರೆ ಯಾರೂ ಅಲ್ಲ, ಅವರ ಸ್ನೇಹಿತರು, ಬಂಧು ಬಳಗದವರು, ಪರಿಚಿತರು ಇಡುವಂಥ ಹುಟ್ಟುಹಬ್ಬದ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಅವ್ರು ಹೊಸ ವಸ್ತುಗಳನ್ನು ಖರೀದಿ ಮಾಡಿದಂಥ ಸಂದರ್ಭದ ಫೋಟೋಗಳನ್ನು ಶೇರ್ ಮಾಡಿದ್ದಾಗಿರ್ಬೋದು, ಅವ್ರು ಪ್ರವಾಸಕ್ಕೆ ಹೋಗಿ ಬಂದಂಥ ಫೋಟೋಗಳನ್ನು ಹಂಚ್ಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ಸಭೆ ಸಮಾರಂಭಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಭಾರೀ ಒಡವೆಗಳನ್ನು, ಭಾರೀ ಸೀರೆಗಳನ್ನು ಅಥವಾ ಭಾರೀ ಬಟ್ಟೆಗಳನ್ನು ಧರಿಸಿ ಆ ಸ್ಟೇಟಸ್ಗಳನ್ನ ಇಟ್ಟಾಗ ನೋಡಿದಂಥ ನಾವುಗಳು ನೋಡಿ, ಮನೆಯಲ್ಲಿ ಹೆಣ್ಮಕ್ಳು ಮುಖ್ಯವಾಗಿ ನೋಡ್ರಿ, ಅವರೆಷ್ಟು ಖುಷಿಯಾಗಿದ್ದಾರೆ, ಅವ್ರ ಕುಟುಂಬ ಎಷ್ಟು ಚೆನ್ನಾಗಿದೆ, ಅವ್ರ ಬಳಿ ಆ ವಸ್ತು ಇದೆ, ಇದಿದೆ, ಬಟ್ಟೆ ಇದೆ, ಬಂಗಾರ ಇದೆ, ಒಳ್ಳೆ ಒಳ್ಳೆ ಸೀರೆ ಇದೆ, ಅಥವಾ ಒಳ್ಳೆ ಒಳ್ಳೆ ಬಟ್ಟೆ ಇದೆ, ಅಥವಾ ಆ್ಯಪಲ್ ಫೋನ್ ಇದೆ. ಹೀಗೆ ಅವ್ರ ಹತ್ರ ಅದಿದೆ ಇದಿದೆ ಅಂತ ಹೇಳಿ ಅವರು ಎಷ್ಟು ಲೈಫನ್ನು ಎಂಜಾಯ್ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಪ್ರವಾಸಕ್ಕೆ ಹೋದರೆ ಹೌದಾ, ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಅವ್ರನ್ನೆಲ್ಲ ನೋಡಿ ಪರಿತಪಿಸ್ತೀವಿ. ಅಷ್ಟೇನಾ? ಅದೂ ಅಲ್ಲ. ನೋಡಿರಿ, ನಾವು ಹೆಂಗಿದ್ದೀವಿ. ಒಂದಿನಾನು ಎಲ್ಲೂ ಪ್ರವಾಸಕ್ಕೆ ಹೋಗಲ್ಲ, ಎಲ್ಲೂ ಒಂದು ದಿವಸನೂ ಒಂದು ಒಳ್ಳೆ ಸೀರೆ ನನ್ನ ಹತ್ರ ಇಲ್ಲ, ಅಥವಾ ಒಡವೆ ಇಲ್ಲ, ಅಥವಾ ಕಾರ್ ಇಲ್ಲ, ಒಳ್ಳೆ ಫೋನ್ ಇಲ್ಲ. ಹೀಗೆ ಈ ನಮ್ಮ ಬೇಡವಾದಂಥ ಪಟ್ಟಿ ಬೆಳೀತಾನೆ ಹೋಗ್ತದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ವಾಸ್ತವ ಸ್ಥಿತಿ ಬೇರೆಯೇ ಇದೆ ಅಂತ. ಭೂಮಿ ಮೇಲೆ ಯಾರೂ ಪರಿಪೂರ್ಣ ಸುಖಿಗಳಲ್ಲ. ಎಲ್ರಿಗೂ ನಾವೇನು ಅಂದ್ಕೊಂಡಿದ್ದೀವಲ್ಲ, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗದವರು ಅಥವಾ ನಮಗೆ ಪರಿಚಿತರು, ಇವ್ರು ಯಾರಿಗೂ ಕಷ್ಟ ಇಲ್ಲ ಅಂತಿಲ್ಲ. ಹೌದಾ, ಅವರಿಗೂ ಕಷ್ಟ ಇದೆ, ಅವರಿಗೂ ಆರ್ಥಿಕ ತೊಂದರೆ ಇದೆ, ಅವರಿಗೂ ಎಷ್ಟೋ ವೈಯಕ್ತಿಕ ಸಮಸ್ಯೆಗಳು ಇರ್ತವೆ. ಆದರೆ ಆ ಸಂದರ್ಭದಲ್ಲಿ ಅವ್ರು ಪಟ್ಟಂಥ
ಆ ಖುಷಿಯ ಕ್ಷಣಗಳನ್ನು ಸೆರೆ ಹಿಡಿದು ಸ್ಟೇಟಸ್ ಹಾಕೋದು ಮಾಡ್ತಾರೆ. ಇನ್ನು ಇನ್ಸ್ಟಾಗ್ರಾಮ್ ರೀಲ್ಗಳು ಅವು ವಾಸ್ತವ ಬದುಕಿಗೆ ಎಷ್ಟು ಹತ್ತಿರವಾಗಿರ್ತವೆ ಅನ್ನೋದನ್ನು ನಾವು ಸ್ವಲ್ಪ ಅರಿಬೇಕು. ಇವೆಲ್ಲ ವಿಷಯಗಳು ಎಷ್ಟೋ ಸರಿ ನಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತಾವೆ. ಅದು ಆಗಬಾರ್ದು ಅನ್ನುವಂಥದ್ದು ನನ್ನ ಕಾಳಜಿ. ಹಾಗಾದರೆ ನಿಜವಾಗಲೂ ನಮ್ಮ ಖುಷಿ ಸಂತೋಷದ ತಾಣ ಯಾವುದು ಅಂದರೆ ಅದು ನಮ್ಮ ಮನಸ್ಸು ಮತ್ತು ಆತ್ಮ ಅಷ್ಟೆ. ಯಾವಾಗಲೂ ನಾವು ನಮಗಾಗಿ ಬದುಕಬೇಕೇ ಹೊರತು ಹೊರ ಜಗತ್ತನ್ನು ಮೆಚ್ಚಿಸೋದಕ್ಕಲ್ಲ. ಇವತ್ತು ನಾವು ಭಾಳ ಸಾರಿ ನೋಡುವಂಥ ಸಂದರ್ಭಗಳನ್ನು ನೋಡ್ತೀವಿ. ಎಲ್ಲೇ ಪ್ರವಾಸಕ್ಕೆ ಹೋದರೂ ಆಗಿರ್ಬೋದು, ಸಭೆ ಸಮಾರಂಭಗಳಿಗೆ ಹೋದರೆ ಆಗಿರ್ಬೋದು, ಅಲ್ಲಿ ಹೆಚ್ಚು ಸಮಯವನ್ನು ಕೊಡುವ ಮೊದಲು ಫೋಟೋಗಳನ್ನು ತೆಗಿಬೇಕು, ಸ್ಟೇಟಸ್ಗೆ ಹಾಕಬೇಕು, ರೀಲ್ಸ್ ಮಾಡಬೇಕು, ಫೇಸ್ಬುಕ್ ಹಾಕಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿಯೇ ಇರ್ತೀವಿ. ಹಾಗಾಗಿ ನಾವು ಹೇಗೆ ಬದುಕ್ತಿದ್ದೀವಿ ಅಥವಾ ಹೇಗೆ ಬದುಕಬೇಕು ಅಂತ ಹೊರ ಜಗತ್ತನ್ನು ಮೆಚ್ಚಿಸೋದಕ್ಕಲ್ಲ, ನಮ್ಮನ್ನು ನಾವು ಮೆಚ್ಚಿಸೋದಕ್ಕೆ ಅಂತ. ಹಾಗಂತ ನಾನು ವಾಟ್ಸಪ್ ಸ್ಟೇಟಸ್ ಇಡಬಾರ್ದು ಅಥವಾ ರೀಲ್ಸ್ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಅತಿ ಆದರೆ ಯಾವುದಾದ್ರೂ ಕೂಡ ವಿಷಾನೇ. ಅಮೃತವು ಹೆಚ್ಚಾದ್ರೆ ವಿಷ ಅಂತ ಹೇಳ್ತಾರಲ್ಲ, ಆ ಥರ. ಹಾಗಾಗಿ ಮುಖ್ಯವಾಗಿ ನಮ್ಮ ಸಮಯ ಮತ್ತು ಸಂತೋಷವನ್ನು ಇನ್ನೊಬ್ಬರ ವಾಟ್ಸಪ್ ಸ್ಟೇಟಸನ್ನು ನೋಡುವಂಥದ್ರಾಗಲಿ ಅಥವಾ ರೀಲ್ಸ್ಗಳನ್ನು ನೋಡುವಂಥದ್ರಲ್ಲಾಗಲಿ ಕಳೆದು ನಮ್ಮ ನೆಮ್ಮದಿ ಸಂತೋಷವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆ ರೀತಿ ಬದುಕ್ತೀವಲ್ಲ, ಅದು ಮುಖ್ಯ. ಅದನ್ನು ಯಾರಿಗೂ ಪ್ರೊಜೆಕ್ಟ್ ಮಾಡಬೇಕಾಗಿಲ್ಲ, ಯಾವ ಹೊರ ಪ್ರಪಂಚಕ್ಕೂ ತಿಳಿಸ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ನನ್ನ ಅಭಿಪ್ರಾಯ ಏನು ಅಂತಂದರೆ, ನಮ್ಮ ಸಂತೋಷದ ತಾಣ ಸಾಮಾಜಿಕ ಜಾಲತಾಣಗಳಲ್ಲ, ನಮ್ಮ ಮನಸ್ಸು ಅನ್ನುವಂಥದ್ದು. ದಯವಿಟ್ಟು ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.